ನಿಜವಾಗ್ಲೂ ನಿಮ್ಗೆ ಸೆಂಟಿಮೆಂಟ್ ನಾನೇನು ಅಫೆಕ್ಟ್ ಮಾಡಲ್ಲ, ನೀವು ತಗೊಳ್ಳಿ. ಬಟ್ ಒಂದು 1 ಗ್ರಾಮ್ ಗೋಲ್ಡ್ ತೊಗೊಳ್ಳಿ, 1 ಗ್ರಾಮ್ ಸಿಲ್ವರ್ ತೊಗೊಳ್ಳಿ. ಅದು ಬಿಟ್ಬಿಟ್ಟು ಅಕ್ಷಯ ತೃತೀಯ ಅಂತ ಹೇಳ್ಬಿಟ್ಟು ಒಂದು 2 kg ಗೋಲ್ಡ್ ತೊಗೊಂಡ್ರೆ ಆ 2 kg ನಿಮ್ಮದು ಅಲ್ಲಿ 1/4 kg ಇಲ್ಲ ಅರ್ಧ kg ಅಲ್ಲಿ ಮೇಕಿಂಗ್ ಚಾರ್ಜಸಲ್ಲೇ ಹೋಗಿರುತ್ತೆ. ಅದ್ರ ಬದಲು ಬುಲಿಯನ್ ತಗೊಳ್ಳಿ, ಇಲ್ಲ ಆನ್ಲೈನ್ ಮುಖಾಂತರ ಬಂಗಾರ ತಗೊಳ್ಳೋದ್ರಿಂದ. ಲೆಟ್ಸ್ ಸೇ ಗೋಲ್ಡ್ ಪ್ರೈಸ್ 6,000 ರೂಪಾಯಿ ಇತ್ತು, ನಾನು ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಗೋಲ್ಡ್ ETF ಅಲ್ಲಿ ಎಷ್ಟು, 16 ರೂಪಾಯಿ, ಜಸ್ಟ್ 16 ರೂಪಾಯಿ ಇದ್ರೆ ನೀವು ಬಂಗಾರ ತಗೋಬೋದು ಅಕೌಂಟಲ್ಲಿ, ಡಿಮ್ಯಾಟ್ ಅಕೌಂಟಲ್ಲಿ. ಅದು ಏನು 100% ಸೇಫು. ಇನ್ನು ನೀವು ಫಿಸಿಕಲ್ ಗೋಲ್ಡಲ್ಲಿ ಮೇಕಿಂಗಲ್ಲಿ ಸ್ವಲ್ಪ ವೇಸ್ಟೇಜಲ್ಲಿ ನಿಮ್ಮ ಬಂಗಾರನ ನೀವೇ ತೊಗೊಂಡೋಗಿ ವಾಪಸ್ ಕೊಟ್ರು ಮತ್ತೆ ಹಿಂಗೆ ಸುಟ್ಟು ನೋಡ್ತಾರೆ. ನೋಡಿ ಎಷ್ಟು ಅನುಮಾನ, ಅದು ಇನ್ಸಲ್ಟ್. ನನಗೆ ಬೇಜಾರಾಗುತ್ತೆ. ನೀವು ಎಂಥ ನೆಕ್ಲೆಸ್ ತೊಗೊಂಡೋಗಿ ಕೊಟ್ಟರೆ ಹಿಂಗೆ 5 ನಿಮಿಷದಲ್ಲಿ ಸುಟ್ಬಿಟ್ಟು ಅದನ್ನು ಒಂದು ಗುಂಡೆ ಮಾಡಿಬಿಟ್ಟು ಇಲ್ಲ ಸರ್ ಇದು ಪ್ಯೂರಿಟಿಯಲ್ಲಿ 10% ಹೋಯ್ತು ಅಂದ್ಬಿಟ್ಟು ನಮಗೆ ಅಲ್ಲಿ ತಿರ್ಗಾ ಅಲ್ಲಿ ಮಾರಬೇಕಾದ್ರೆ ನಮಗೆ ಅಲ್ಲಿ 10% ಹೋಗ್ಬಿಡುತ್ತೆ. ಸೊ ತುಂಬ ಗೋಲ್ಡ್ ಬಗ್ಗೆ ನಾನು ಹೇಳೋದು, ತುಂಬ ಒಂದು ಎಮೋಷನ್ಸ್ ಇಟ್ಕೊಂಡಿರೋ ಅಂಥ ಭಾರತ ದೇಶದಲ್ಲಿ. ಸೊ 200 ಗ್ರಾಮ್ ಗೋಲ್ಡ್ ನಿಮ್ಮ ಹತ್ರ ಇದೆಯಾ, ಸಾಕು. ಏನಕ್ಕೆ, ಸೇಫ್ಟಿಗೋಸ್ಕರ. ಸೊ ಅದು ಬಿಟ್ಟು ನೀವು ಏನೋ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡ್ ಗೋ ವಿತ್ ಡಿಜಿಟಲ್ ಗೋಲ್ಡ್. ಇಷ್ಟೇ ನನ್ನ ಅನಿಸಿಕೆ.